ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಅವ್ರ ಊರಿಗೆ ಆಂಧ್ರಕ್ಕೆ ಹೋಗ್ಬೇಕಾಯ್ತು, ಶೂಟಿಂಗ್ ಇತ್ತು ಅಂತ ಹೋಗ್ತಾಯಿದ್ರು. ಹೋಗ್ತಾ ಇರ್ಬೇಕಾದ್ರೆ ಸಂದರ್ಭದಲ್ಲಿ ಬೆಳಗಿನ ಜಾವ ನಿದ್ದೆ ಸ್ವಲ್ಪ ಇದಾಗಿ ಡ್ರೈವರ್ ಓಡಿಸ್ತಾ ಇರಬೇಕಾದ್ರೆ ಹೈವೇ ರೋಡಲ್ಲಿ ಸ್ವಲ್ಪ ಇದಾದ ಡಿವೈಡ್ರಿಗೆ ಬಂದು ಅಲ್ಲಿಗೆ ಹೋಗ್ಬೇಕಾದಾಗ ಆ ಕಡೆ ಈ ಕಡೆ ಏನೂ ಸರಿಯಾಗಿ ಗೊತ್ತಾಗಿರಲಿಲ್ಲ. ಆಮೇಲೆ ಬಿದ್ದ ತಕ್ಷಣವೇ ಆಂಬುಲೆನ್ಸ್ಗೆ ಏನೋ ಕಾಲ್ ಮಾಡೋರು ಇವರು. ಆಂಬುಲೆನ್ಸಿಗೆ ಕಾಲ್ ಮಾಡಿ ಆಂಬುಲೆನ್ಸ್ ಬಂದಿಲ್ಲ. ಇವರು ಆಕ್ಸಿಡೆಂಟ್ಗೂ ಹಾಸ್ಪಿಟ್ಲಿಗೂ ಒಂದು 2-3 ಕಿಲೋಮೀಟ್ರ್ ಅಷ್ಟೇ ಅಂತರ ಇತ್ತು. ತಕ್ಷಣ ಆಂಬುಲೆನ್ಸ್ ಬಂದಿದ್ದರೆ ಅದು ಬಾಡಿ ಬದಿಕತೆ ಇತ್ತು, ಏನೋ ಒಂದು ಸಂದರ್ಭದಲ್ಲಿ ಆಯ್ತಾಯಿತ್ತು. ಆಂಬುಲೆನ್ಸು ಹೈವೇನಲ್ಲಿ ಆಂಬುಲೆನ್ಸೇ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಕಸ್ಟಮರ್ಗೆ ಆಗಲಿ ಓಡಾಡೋ ವೆಹಿಕಲ್ಗಳಿಗೆ ಆಗಲಿ ಯಾವುದೇ ಆದಂಥ ಅನುಕೂಲತೆ ಇಲ್ಲ. ಸರ್ಕಾರದಲ್ಲಿ ಏನೇ ಆಗಲಿ ಆಂಬುಲೆನ್ಸು ಹೈವೇನಲ್ಲಿ ಒಂದು ಆಂಬುಲೆನ್ಸು ಬಿಡ್ತಾಯಿಲ್ಲ. ನಾವೇನೇ ಕಾಲ್ ಮಾಡಬೇಕು ಅಂದರೆ ಈಗ ಹೈವೇನಲ್ಲಿ ಬೆಂಗಳೂರಿಂದ ಮೈಸೂರು ಹೈವೇ ಮಾಡಿದ್ದಾರೆ, ಅದರಲ್ಲೂ ಮಾಡಿದರೆ ಎಲ್ಲಿಂದೋ ಎಲ್ಲಿಗೋ 1 ಕಿಲೋಮೀಟ್ರಿಗೆ ಏನೂ ಅವಶ್ಯಕತೆ ಇಲ್ಲ, ಯಾರಿಗಾರು ಕಾಲ್ ಮಾಡುವಾದರೂ ಏನಿಲ್ಲ. ಹಂಗಾಗಿ ಇದು ಆಂಬುಲೆನ್ಸ್ ಏನೋ ನಮಗೆ ತಕ್ಷಣ ಸಿಕ್ಕಿದರೆ ನಮ್ಮ ಹುಡುಗಿ ಬದುಕತ್ತೆ ಇತ್ತು. ಅಷ್ಟರಲ್ಲಿ ಯಾರೋ ಬರದೇ ಇದ್ದ ಕಾರಣದ ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ತಗೋಷ್ಟರಲ್ಲಿ ತಲೆ ಇದು ಮಾಡಿ ಸ್ವಲ್ಪ ಜ್ಞಾನ ಕೆಟ್ಟಿದ್ದು. ಜೊತೆಲಿದ್ದವ್ರಿಗೆ ಏನು ಜಾಸ್ತಿ ಏಟ್ ಆಗಿಲ್ಲ. ಮಕರಂದ್ ನಡ್ಕರ್ಣಿ ಸೈಕಲ್ ರಿಟೇಲ್ ಶಾಪ್ ಮೂಲಕ ತಿಂಗಳಿಗೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ತಮ್ಮ ಮೈನರ್ ಆಪರೇಷನ್ ಕೇಸ್ ಅಷ್ಟೇ, ಫ್ರ್ಯಾಕ್ಚರ್ ಆಗಿದೆ, ಯಾರಿಗೇನೂ ಆಗಿಲ್ಲ. ನಮ್ಮ ಇನ್ನೊಂದು ಹುಡುಗಿ ಇತ್ತು, ಆ ಹುಡುಗಿಗೂ ಏನೂ ಆಗಿಲ್ಲ. ಮತ್ತು ಇವ್ರ ಜೊತೆಲಿ ಇನ್ನೊಬ್ರು ಇದ್ದರು, ಚಂದು ಅಂದ್ಬಿಟ್ಟು, ಅವ್ರಿಗೂ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ. ಮತ್ತು ನಮ್ಮ ಹುಡುಗಿ ಒಂದಕ್ಕೆ ಸ್ವಲ್ಪ ಇದಾಗಿ ಜ್ಞಾನ ಇತ್ತು, ಅವ್ರು ಮಾತಾಡ್ತಿದ್ರಂತೆ ಹೋಗ್ಬೇಕಾದ್ರೆ. ನೀರೆಲ್ಲ ಕುಡಿಸಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ಆಂಬುಲೆನ್ಸಿಗೆ ಕಾಲ್ ಮಾಡಿದಾಗ ಆಂಬುಲೆನ್ಸು ಬಂದೇ ಇಲ್ಲ. ಸುಮಾರು ಹೊತ್ತು ವೆಯ್ಟ್ ಮಾಡೋರು ಅವರು. ಆಕ್ಸಿಡೆಂಟ್ಗೂ ಸಿಟಿಗೂ ಒಂದು ಹತ್ರನೇ ಅವ್ರು ಹೇಳಿದ್ದು ಒಂದು 3 ಕಿಲೋಮೀಟ್ರ್ ಇತ್ತು ಮಾವ ಅಂತ ಹೇಳ್ತಾಯಿತ್ತು ಅಷ್ಟೇ. ಅಷ್ಟರಲ್ಲಿ ಆಯಿತು. ಆಂಬುಲೆನ್ಸ್ ತಕ್ಷಣ ಆಂಬುಲೆನ್ಸ್ ಬಂದ್ಬಿಟ್ಟಿದ್ದೀರಾ, ಯಾವುದೇ ಆದಂಥ ತೊಂದರೆ ಆಗ್ತಿರ್ಲಿಲ್ಲ. ಏನೋ ಒಂದು ಜೀವ ಬದುಕತ್ತಿತ್ತು. ನನ್ನ ನಾದಿನಿ ಅವರು, ಅವ್ರ ಅಕ್ಕನ್ನ ನನಗೆ ಕೊಟ್ಟಿದ್ದಾರೆ. ಅವ್ರಿಗೂ ನನ್ನ ಹೆಸರು ಲೋಕೇಶ್ ಅಂತ. ನಾದಿನಿ ಆಗಬೇಕು, ಅವರ ಅಕ್ಕನ್ನ ನನಗೆ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಬಂದು ಶೂಟಿಂಗ್ ಇತ್ತು ಅಂದ್ಬಿಟ್ಟು ಸೈನ್ ಹಾಕ್ಬಿಟ್ಟು ಹೋಗ್ತಾಯಿದ್ರು. ಇದು ದರ್ಶನ್ದು ಯಾವುದೋ 20x7ಗೆ ಇದಕ್ಕೆ ಅಂದ್ಬಿಟ್ಟು ನೈಟು ಹೋಗ್ಬೇಕಾದ್ರೆ ರಾತ್ರಿ ಒಂದು 11 ಗಂಟೆ ಏನೋ ಇಲ್ಲಿ ಬಿಟ್ಟಿದ್ದಾರೆ. ಇಲ್ಲಿಂದ ಬಿಟ್ಟು 11-11:30 ಆಗಿತ್ತು. ಅಲ್ಲಿ ಹೋಗಿ ಒಂದು 12-12:45 1 ಗಂಟೆ ಸಮಯ. ಅಲ್ಲಿ ಹೋಗ್ಬೇಕಾದಾಗ ಆಪೋಸಿಟ್ಟು ಗೌರ್ಮೆಂಟ್ ಗಾಡಿ ಬಂತು. ಗೌರ್ಮೆಂಟ್ ಗಾಡಿ ಬಂದಾಗ ಡ್ರೈವರ್ಗೆ ಗಾಬರಿಯಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಸ್ವಲ್ಪ ಸೈಡ್ಗೆ ಹೇಳಿಲ್ಲ ಅಷ್ಟಲಾಗಿ ಗಾಡಿ ಇದಾಗಿ ದಬಾಕೊಂಡಿದೆ. ದಬಾಕೊಂಡ ತಕ್ಷಣ ನಮ್ಮ ಚಂದು ಅನ್ನೋರಿಗೆ ಫುಲ್ ಮೈಯೆಲ್ಲ ಪರ್ಚಿ ಮುಖಕ್ಕೆಲ್ಲ ಏಟಾಗಿ ಫುಲ್ ರಕ್ತ ಮುಖಕ್ಕೆಲ್ಲ ಆದಾಗ ನಮ್ಮ ಹುಡುಗಿ ಇತ್ತಲ್ಲ, ನಮ್ಮ ಹುಡುಗಿ ಅವ್ರನ್ನ ನೋಡಿ ಗಾಬರಿ ಮಾಡ್ಕೊಬಿಟ್ಟು ಅಂತ ಹಿಂಗೆ ಉಸಿರು ಇದು ಮಾಡುವಷ್ಟರಲ್ಲೇ ಅವಳಿಗೆ ಉಸಿರು ಸ್ವಲ್ಪ ಇದಿತ್ತು, ಅದು ಉಸಿರು ಹಿಡ್ಕೊಬಿಟ್ಟದೆ. ಹಿಂಗೆ ಉಸಿರು ನೋಡ್ಕೊಂಡು ನಿಂತ್ಕೊಂಡಾಗ ನಿಂತ್ಕೊಂಡ ತಕ್ಷಣ ಈ ಡ್ರೈವರ್ಗೆ ಏನು ಮಾಡಬೇಕು ಅಂತ ಡ್ರೈವರ್ಗೆ ಗೊತ್ತಿಲ್ಲ. ಡ್ರೈವರು ಮೊಬೈಲ್ ಹಿಡ್ಕೊಂಡು ಆಂಬುಲೆನ್ಸಿಗೆ ಫೋನ್ ಮಾಡ್ಕೊಂಡು ಮತ್ತು ಯಾವ್ದಾರು ವೆಹಿಕಲ್ ಬಂದಿರೇನೋ, ಯಾರೋ ಸಹಾಯಕ್ಕೆ ಬಂದಿರೇನೋ ಅಂದ್ಬಿಟ್ಟು ರೋಡೆಲ್ಲ ಇದು ಮಾಡ್ತಿದ್ರಂತೆ. ಆ ಮಾಡೋ ಸಮಯದಲ್ಲಿ ಆಂಬುಲೆನ್ಸಿಗೆ ಫೋನ್ ಮಾಡೋರು, ಆಂಬುಲೆನ್ಸು ಇನ್ ಟೈಮಿಗೆ ಬಂದಿಲ್ಲ. ಇನ್ ಟೈಮಿಗೆ ಬರದೇ ಇರೋದ್ರಿಂದ ಇವ್ರಿಗೆ ಗಾಬರಿ ಆಗ್ಲಾಗೆ ಗೊತ್ತಾಗಲಿಲ್ಲ. ಆಮೇಲೆ ಸಿಟಿಯಿಂದ ಹಿಂದೆ ಆಕ್ಸಿಡೆಂಟ್ ಆಗಿರೋದು, ಸಿಟಿಯಿಂದ ಹಿಂದೆ. ಮದುವೆಯಾಗಿ ಸುಮಾರು ವರ್ಷ ಆಗಿತ್ತು. ಇದೇ ಊರಿಗೆ ಮದುವೆಯಾಗಿ ಅವರು ಮಕ್ಳಿಗೋಸ್ಕರ ಎಜುಕೇಷನ್ಗೋಸ್ಕರ ಬೆಂಗಳೂರು ಸೇರ್ಕೊಂಡಿದ್ರು. ಅನ್ಕೆರೆ ತಾಯಿ ಮನೆ, ಅವ್ರ ಯಜಮಾನ್ರ ಮನೆ ಉಮ್ರಳ್ಳಿ, ಇಲ್ಲಿ ಉಮ್ರಳ್ಳಿ. ಸೆಟ್ಲು ಈಗ ಸದ್ಯಕ್ಕೆ ಹೈದ್ರಾಬಾದಲ್ಲಿದ್ದರು. ಬೆಂಗಳೂರು ಬೆಂಗಳೂರು ಮುಗಿಸ್ಕೊಂಡು ಈಗ ಅಲ್ಲಿಗೋಸ್ಕರ ಹೈದ್ರಾಬಾದ್ ಕರ್ಕೊಂಡೋಗಿದ್ರು. ಅಲ್ಲಿ ಇದು ತ್ರಿನೇನಿ ಧಾರಾವಾಹಿ ಮತ್ತು ಇನ್ನೊಂದೆರಡು ಧಾರಾವಾಹಿ ಯಾವುದೋ ಈಗ ಇದಾಗಿತ್ತಲ್ಲ, ಅದಕ್ಕೆ ಅಲ್ಲೇ ಸೆಟ್ಲ್ ಆಗೋಕೆ ಅಂದ್ಬಿಟ್ಟು ಅಲ್ಲಿದ್ದರು. ಯಾರು ಯಜಮಾನ್ರು? ನಮ್ಮ ಪವಿತ್ರ ಯಜಮಾನ್ರು ವ್ಯವಸಾಯ ಇಲ್ಲೇ ಊರಲ್ಲಿದ್ದರು. ಅವರೇ ವ್ಯವಸಾಯ ನೋಡ್ಕೊಂಡು ಜಮೀನು ನೋಡ್ಕೊಂಡು ಇವರು ಇಲ್ಲಿ ಹೋಗಿ ಬಂದು ಮಾಡ್ತಾರೆ. ಇಬ್ಬರು, ಒಂದು ಹೆಣ್ಣು ಮಗು, ಒಂದು ಗಂಡು ಮಗು, ಇಬ್ಬರು ಇದ್ರು. ಪ್ರಜ್ವಲು ಮತ್ತು ಚಂದು ಹುಡುಗಿ, ನಮ್ಮ ಹುಡುಗಿ ಒಂದು ಹುಡುಗಿ ಒಂದು ಹುಡುಗ. ಆಮೇಲೆ ಅವರಿಬ್ಬರು ಇರಲಾಗಿ ಅವ್ರ ಯಜಮಾನ್ರು ಮಕ್ಕಳು ನೋಡ್ಕೊಂಡು ಒಬ್ಬನ ಮಗನ ಇಲ್ಲೇ ಇಡ್ಸ್ಕೊಂಡು ನೋಡ್ತಿದ್ರು. ಈಗ ಆ ಹುಡುಗನಿಗೂ ಕರ್ಕೊಂಡು ಹೋಗಿದ್ರು ಇವರೇ, ನಮ್ಮ ಪವಿತ್ರನೇ ಕರ್ಕೊಂಡೋಗಿ ಆ ಹುಡುಗನಿಗೂ ಧಾರಾವಾಹಿ ಇದು ಮಾಡ್ಸಕ್ಕೆ ಹೋಗಿ ಈಗ ಅಗ್ರಿಮೆಂಟ್ ಆಗ್ತಾಯಿತ್ತು. ಈಗ ನೆಕ್ಸ್ಟ್ ತಿಂಗಳಿತ್ತು. ಅದು ತಂಗಿ ಮಗಳು, ಪವಿತ್ರನ ತಂಗಿ ಮಗಳು ಅವಳು, ಸುಚಿತ್ರಾ ಅಂದ್ಬಿಟ್ಟು ಸುಚಿತ್ರ ಮಗಳು ಅವಳು. ಅಲ್ಲಿ ಆ ಹುಡುಗಿಗೆ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ, ನಾರ್ಮಲ್ ಆಗಿದೆ. ಎಲ್ಲ ಥರಲ್ಲೂ ಮಾಡಿದರು. ಜೋಕಾಲಿ, ಈಗ ತ್ರಿನೇನಿ ಧಾರಾವಾಹಿ ಬರ್ತಾ ಇದೆಯಲ್ಲ ಅದು, ಮತ್ತು ಈಗ 24x7 ದರ್ಶನ್ದು, ಅದಕ್ಕೆ ಅಗ್ರಿಮೆಂಟ್ ಆಗಿತ್ತು. ಈಗ ಅಗ್ರಿಮೆಂಟಿಗೆ ಸೈನ್ ಹಾಕಕ್ಕೆ ಬಂದು ಬೆಂಗಳೂರಿಂದ ಹೋಗ್ಬೇಕಾದ್ರೆ ಈ ಥರ ಆದದ್ದು. ಲೋಕೇಶ್ ಅಂತೇಳಿ. ಇಲ್ಲೆಲ್ಲ ಸಂಸ್ಕಾರ ಏನು ಮಾಡಬೇಕಾಯ್ತು ಅದೇ ರೀತಿ ಎಲ್ಲ ಒಕ್ಕಲಿಗರು ಏನು ಶಾಸ್ತ್ರೋಕ್ತವಾಗಿ ಮಾಡಬೇಕಾಯ್ತು ಮಾಡಿದ್ರು. ಅವ್ರ ಅಣ್ಣ, ಅವ್ರ ತಂಗಿಯದಿರು, ಅವ್ರ ಚಿಕ್ಕಪ್ಪದಿರು, ಅವ್ರ ಬಂಧು ಬಳಗಗಳು ಮತ್ತು ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಏನು ಮಾಡಬೇಕಿತ್ತು
ಏನು ಪೂಜೆ ಪುನಸ್ಕಾರ ಏನು ಮಾಡಬೇಕಿತ್ತು ಎಲ್ಲ ಅದೇ ರೀತಿ ಮಾಡಿದ್ದೀವಿ. ಅವ್ರ ಜಮೀನಲ್ಲೇ, ಶಿವಕುಮಾರ್ ಅವ್ರ ಜಮೀನಲ್ಲೇ, ಅವ್ರದ್ದೇ ಆದಂಥ ಜಮೀನಲ್ಲೇ ಮಾಡಿದ್ದೀವಿ. ಎಲ್ಲ ಏನು ಇದಿಲ್ದಂಗೆ ಎಲ್ಲ ನೀಟಾಗಿ ಬೆಂಕಿಯಾಗಿ ಸುಟ್ಟಿದ್ದೀವಿ.